ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಈ ದಿನ ಮಾನ್ಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಂತೋಷದ ವಿಷಯ. ಯಾಕಂದರೆ ಪಾದಚಾರಿಗಳು ನಡೆಯುವ ಮಾರ್ಗದಲ್ಲಿ ಯಾವುದೇ ಅಂಗಡಿ ಮುಗ್ಗಟ್ಟುಗಳು ಇರಬಾರ್ದೆಂಬಂತಹ ಕಟ್ಟುನಿಟ್ಟಿನ ಕ್ರಮ ಜರುಗಿಸುತ್ತಾ ಇರತಕ್ಕಂಥದ್ದು ಭಾಳ ಸಂತೋಷಕರವಾದ ವಿಷಯ. ಆದರೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಸುಮಾರು ವರ್ಷಗಳಿಂದ ಒಂದೇ ಜಾಗದಲ್ಲಿ ತಮ್ಮ ವ್ಯಾಪಾರವನ್ನು ಮಾಡ್ತಾಯಿದ್ದಾರೆ. ಇವತ್ತು ರೈತರು ಬೆಳೆದಿರ್ತಕ್ಕಂತಹ ತರಕಾರಿಗಳಿರ್ಬೋದು, ಹಣ್ಣುಗಳನ್ನು ಮಾರಾಟ ಮಾಡುವಂತಹ ಒಂದು ಸುಗಮವಾದಂತಹ ಮಾರ್ಗ ಇವತ್ತು ಬೀದಿ ಬದಿ ವ್ಯಾಪಾರಿಗಳು. ಅಂತಹ ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು ಏಕಾಏಕಿ ಯಾವುದೇ ನೋಟಿಸನ್ನು ಕೊಡದೆ ನೀವು ತೆರವುಗೊಳಿಸುವಂತಹ ಕೆಲಸ ಮಾಡ್ತಾ ಇರ್ತಕ್ಕಂಥ ನಿಜಕ್ಕೂ ಅಕ್ಷಮ್ಯ ಅಪರಾಧ. ಇದನ್ನು ಕನ್ನಡ ಪರ ಸಂಘಟನೆಗಳು, ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಚಾಲಕ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ಬೀದಿ ವ್ಯಾಪಾರಿಗಳ ಸಂಘಟನೆಗಳು ಇವತ್ತು ಇದನ್ನು ಧಿಕ್ಕರಿಸುವಂತಹ, ಖಂಡಿಸುವಂತಹ ಕೆಲಸ ಮಾಡ್ತಾಯಿದ್ದೀವಿ. ನಿಜಕ್ಕೂ ಇವತ್ತು ಶಾಲಾ ಕಾಲೇಜುಗಳು ಪ್ರಾರಂಭ ಆಗುವಂತಹ ಸಂದರ್ಭದಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನೋವಿನ ವಿಷಯ. ಇವತ್ತು ಅವರ ಆಕ್ರೋಶ, ಆಕ್ರಂದನ ಸರ್ಕಾರದ ಈ ಒಂದು ನಿರ್ಧಾರದಿಂದ ಆ ಬೀದಿ ಬದಿ ವ್ಯಾಪಾರಿಗಳ ಒಂದು ಆಕ್ರೋಶ, ಆಕ್ರಂದನ ಯಾವ ರೀತಿ ಇದೆ ಅಂದರೆ ಮುಗಿಲು ಮುಟ್ಟಿದೆ, ಹೇಳತ್ತಿರೋದು. ಇವತ್ತು ಇಂತಹ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ನೂರಾರು ಸಂಘಟನೆಗಳ ಒಂದು ಬೆಂಬಲದೊಂದಿಗೆ, ಸಹಕಾರದೊಂದಿಗೆ ಅವ್ರ ಜೊತೆ ನಿಲ್ಲುವಂತಹ ಕೆಲಸ ನಾವು ಮಾಡ್ತಾಯಿದ್ದೀವಿ. ನೀವು ತೆರವುಗೊಳಿಸಲೇಬೇಕೆಂಬಂತಹ ನಿರ್ಧಾರಗಳನ್ನು ತೆಗೆದುಕೊಂಡು ತೆರವುಗೊಳಿಸಿದ್ದೇ ಆದರೆ ಅವರಿಗೆ ಒಂದಷ್ಟು ಕಾಲಾವಕಾಶವನ್ನು ಕೊಡಬೇಕು. ಅಲ್ಲಿಂದ ತೆರವುಗೊಳಿಸಲು ಅವರಿಗೆ ಒಂದಷ್ಟು ಪರಿಹಾರವನ್ನು ಕೊಡಬೇಕು. ಹಾಗೆ ಬೇರೆ ಕಡೆ ಅಂಗಡಿಗಳ ಮುಂಗಟ್ಟುಗಳನ್ನು ತೆರೆಯಲು ಒಂದಷ್ಟು ಪರ್ಯಾಯ ಮಾರ್ಗಗಳನ್ನು ಕಲ್ಪಿಸಿ ತಾವು ಈ ತೆರವುಗೊಳಿಸುವಂತಹ ಕಾರ್ಯಕ್ಕೆ ಮುಂದಾಗಬೇಕು. ಒಂದು ವೇಳೆ ಇದು ಯಾವುದಕ್ಕೂ ನೀವು ತಲೆಬಾಗದೆ ಅವರನ್ನು ಏಕಾಏಕಿ ನೀವು ಅಲ್ಲಿಂದ ಒಕ್ಕಲಿಪಿಸುವಂತಹ ಕೆಲಸ ಮಾಡಿದೆ ಆದರೆ ಇಡೀ ಕನ್ನಡ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು ಎಲ್ಲರೂ ಇವತ್ತು ಬೀದಿಗಿಳಿದು ಸರ್ಕಾರದ ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ. ನೀವು ಎಲ್ಲೇ ತೆರವುಗೊಳಿಸ್ತಾ ಇರಿ, ಆ ಜಾಗಕ್ಕೆ ಏಕಾಏಕಿ ನಾವು ಮುತ್ತಿಗೆ ಹಾಕುವಂತಹ ಕೆಲಸನೂ ಸಹ ಮಾಡಬೇಕಾಗ್ತದೆ. ಇವತ್ತು ನಮ್ಮ ಜೊತೆ ಹಿರಿಯ ಹೋರಾಟಗಾರಂತಹ ಅಂಬೇಡ್ಕರ್ ಮಾನವ ಹಕ್ಕುಗಳ ಕ್ರಾಂತಿ ಸೇನೆಯ ರಾಜ್ಯಾಧ್ಯಕ್ಷರಂತಹ ಮಾನ್ಯ ಕ್ರಾಂತಿರಾಜ್ ಅವರು ಇದ್ದಾರೆ. ಅವರು ಸಹ ನೇರವಾಗಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ನಿಲ್ಬೇಕು ಸರ್ ನಾವು. ಯಾಕಂದರೆ ಇವತ್ತು ನಾವೆಲ್ಲ ಬದುಕ್ತಾ ಇರೋದು ನಮಗೆಲ್ಲ ಇವತ್ತು ಅನ್ನ ಆಗ್ತಾ ಅಂದರೆ ರೈತರು ಬೆಳೀತಾ ಇರ್ತಕ್ಕಂತಹ ಹಣ್ಣುಗಳನ್ನು ಅಥವಾ ತರಕಾರಿಗಳನ್ನು ಅಥವಾ ಇನ್ನೂ ಹಲವಾರು ಪದಾರ್ಥಗಳನ್ನು ನಮಗೆ ನೇರವಾಗಿ ನಮ್ಮ ಮನೆ ಬಳಿ ತಂದು ಕೊಡ್ತಾ ಇರ್ತಕ್ಕಂತಹ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆದರೆ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ ಸರ್, ಹೋರಾಟವನ್ನು ಮಾಡೋಣ ಅಂತ ಹೇಳಿದರು. ಇವತ್ತು ಅವರು ಸಹ ನಮ್ಮ ಜೊತೆಲಿ ಬಂದಿದ್ದಾರೆ, ನೇರವಾಗಿ ಮಾತಾಡ್ತಾರೆ. ಇವಾಗ ಎಲ್ಲ ಕನ್ನಡ ಬಂಧುಗಳೇ, ಇದೇನು ನಮ್ಮ ರಾಜ್ಯದ ಸಚಿವರಾದಂಥ ಕೃಷ್ಣ ಬೈರೇಗೌಡರು ತಗೊಂಡಿರೋ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿರೋಣ. ಆದರೆ ಒಂದು ಕೂಗು, ಬಡವರ ಕೂಗು ಯಾವ ಥರ ಇವತ್ತು ಮುಗಿಲು ಮುಟ್ಟಿದೆ ಅಂತಂದರೆ, ಒಬ್ಬ ದಿನ ವ್ಯಾಪಾರಿ 1,000 ರೂಪಾಯಿ ವ್ಯಾಪಾರ ಮಾಡಿದ್ರೆ ಆತನ ಮಕ್ಕಳನ್ನ ಆಗಲಿ ಶಾಲೆಗೆ ಕಳಿಸೋದಾಗಲಿ ಇಲ್ಲ ಅವನ ಕುಟುಂಬನ ಮುಂದುವರ್ಸೋದಾಗಲಿ ಇದು ದಿನನಿತ್ಯದ ವಹಿವಾಟು. ಇವತ್ತು ಬೆಂಗಳೂರಿನಲ್ಲಿ ಎಲ್ಲರೂ ಬಂದು ಸೇರಿದ್ದಾರೆ, ಎಲ್ಲ ಪರಭಾಷಿಕರು ಬಂದಿದ್ದಾರೆ. ಆದರೆ ಇವತ್ತು ಅಂಗಡಿಗಳನ್ನು ಏಕಾಏಕಿ ತೆರವು ಮಾಡೋದು ಯಾವ ನೈತಿಕತೆ ಇತ್ತು? ತಾವು ಹೇಳ್ತಾ ಇದ್ರಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ, ಹೈಕೋರ್ಟ್ ಆರ್ಡ್ರ್ ಇದೆ, ನಾವೆಲ್ಲ ಕಾನೂನುಬದ್ಧವಾಗಿ ಮಾಡಿದ್ದೀವಿ. ಒಂದು ಸಣ್ಣದು ಒಂದು ನೋಟಿಸಾರು ಕೊಟ್ಟಿದ್ದೀರಾ, ಇಲ್ಲ ನೋಟಿಸನ್ನು ಅಂಟಿಸಿದ್ದೀರಾ? ಯಾವುದೇ ಥರ ಇಲ್ಲ. ಏಕಾಏಕಿ ಬಂದು ಅವರು ಇಟ್ಕೊಂಡಿದ್ದಂಥ ಹೋಟೆಲ್ನಲ್ಲಿ ಇರುವಂಥ ಸಣ್ಣ ಹೋಟೆಲ್ ಆಗ್ಬೋದು, ಸಣ್ಣ ಅಂಗಡಿಗಳಾಗ್ಬೋದು, ಅದರಲ್ಲಿದ್ದಂಥ ಪದಾರ್ಥಗಳಾಗ್ಬೋದು, ಇದೆಲ್ಲ ಏಕಾಏಕಿ ಎಲ್ಲ ಹೋಮ ಆದಂಗೆ ಆಗಿಬಿಟ್ಟಿದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಬದುಕ್ತಾ ಇರೋರು ತುಂಬ ಕಡುಬಡವರು. ಬೆಂಗಳೂರು ಮಹಾನಗರದಲ್ಲಿ ಅದು ರೈಲ್ವೆ ಸ್ಟೇಷನ್ ಮುಂದೆ ತಾವು ತೆರವು ಮಾಡಿದ್ದೀರಿ. ಇವತ್ತು ತೆರವು ಮಾಡಿದಾಗ ಎಷ್ಟು ಸಾವಿರಾರು ಜನ ಮಕ್ಕಳು
ಬೀದಿಗೆ ಬಂದಂಗಾಯಿತು. ಮಾನ್ಯ ಸಚಿವರೇ, ತಾವು ಮಾಡೋದು ಒಳ್ಳೆಯದು, ಆದರೆ ಇದು ಏಕಾಏಕಿ ಮಾಡ್ತಾ ಇರೋದು ನಮ್ಮ ಕನ್ನಡಪರ ಸಂಘಟನೆಗಳಿಗೆ ಒಂಥರ ಮುಜುಗರವನ್ನು ಉಂಟು ಮಾಡಿದೆ. ಇವತ್ತು ಯಾರೇ ಯಾವ ಮಕ್ಕಳಾಗಿರ್ಬೋದು, ಅವರು ದಲಿತರ ಮಕ್ಕಳಾಗ್ಬೋದು, ಕನ್ನಡಪರ ಸಂಘಟನೆ ಹೋರಾಟಗಾರರ ಮಕ್ಕಳಾಗಿರ್ಬೋದು, ಇಲ್ಲ ಇವತ್ತು ಎಂತೆಂಥ ಹೋಟೆಲ್ಗಳನ್ನ ತಾವು ಬಿಟ್ಟಿದ್ದೀರಿ, ಶೆಡ್ ಬ್ಯಾಕು ಬಿಟ್ಟಿರಲ್ಲ, ಪ್ರಿಂಟಲ್ಲೇ ಬಂದುಬಿಟ್ಟಿರ್ತಾರೆ, ಅಂಥ ಹೋಟೆಲ್ಗಳನ್ನ ತಾವು ತೆರವು ಮಾಡಿಲ್ಲ. ಇವತ್ತು ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡು ಒಂದು ಚಾಕ್ಲೇಟು ಒಂದು ಏನೋ ಮಾರ್ಕೊಂಡು ಅವನು ವ್ಯಾಪಾರ ಮಾಡಿದ್ರೆ ಅವನ್ನ ತೆರವು ಮಾಡ್ತಾ ಇದ್ದೀರಿ. ಆದರೆ ನೀವು ತೆರವು ಮಾಡೋಕ್ಕೆ ಮುಂಚೆ ಅವನಿಗೆ ಮನವಿ ಮಾಡಬೇಕಾಗಿತ್ತು, ಇಲ್ಲ ಅವನಿಗೆ ಏನಾದ್ರು ಒಂದು ನೋಟಿಸ್ ಕೊಡಬೇಕಾಗಿತ್ತು. ಏಕಾಏಕಿ ಮಾಡಿದ್ರೆ ಮಾನ್ಯ ಸಚಿವರೇ, ತಮ್ಮ ಬಗ್ಗೆ ಒಳ್ಳೆ ಗೌರವವಿದೆ, ತಾವು ಸಚಿವರಾದ ಮೇಲೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದೀರಿ. ತಾವು ತಮಗೆ ಯಾರು ಗೈಡೆನ್ಸ್ ಕೊಡ್ತಾ ಇದ್ದಾರೆ, BBMPನಲ್ಲಾಗಲಿ ಇಲ್ಲ ಮೇಲಧಿಕಾರಿಗಳಾಗಲಿ, ಸ್ವಲ್ಪ ಅವ್ರ ಬಗ್ಗೆ ಗಮನ ಹರಿಸಿ ಇದನ್ನು ಕೂಡಲೇ ನಿಲ್ಲಿಸಬೇಕು. ಹಾನಿಕರ ಆಗಬಾರ್ದು, ವಸ್ತುಗಳಾಗ್ಬೋದು, ಇಲ್ಲ ಅವರ ಈ ತಿನ್ನುವಂಥ ತಿಂಡಿಗಳಾಗ್ಬೋದು. ಯಾಕಂದರೆ ಏಕಾಏಕಿ ಹೋಗ್ಬಿಟ್ರೆ ಅವರು ಏನೋ ಒಂದು 10,000 20,000 ಒಂದು ಬಂಡವಾಳ ಹಾಕೊಂಡು ಮಾಡಿರ್ತಾರೆ, ಅದು ಅವರು ತಿಂದಂಗೆ ಆಗಲ್ಲ, ಇವರು ತಿಂದಂಗೆ ಆಗಲ್ಲ. ಇದನ್ನು ನಾವು ಖಂಡಿಸ್ತೀವಿ. ದಯವಿಟ್ಟು ನಮ್ಮ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಆದರೆ ಇದಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ. ಮೊದಲು ಅವರಿಗೆ ಒಂದು ನೋಟಿಸ್ನ ಕೊಡಬೇಕು, ಇಲ್ಲ ಅವರ ಅಂಗಡಿ ಮುಂದೆ ಒಂದು ನೋಟಿಸ್ನ ಅಂಟಿಸ್ಬೇಕು, ಆ ನಂತರ ತೆರವು ಮಾಡಬೇಕು ಅಂತ ನಮ್ಮ ಉದ್ದೇಶ. ಮಾನ್ಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ್ರೆ, ಇವತ್ತು ನೀವು ಬೀದಿ ಬದಿ ವ್ಯಾಪಾರಿಗಳನ್ನು ನೋಡಿರ್ಬೋದು. ಸಾಧ್ಯವಾದಷ್ಟು ಬಹುತೇಕ ಜನರು ವಯಸ್ಸಾದಂಥವರೇ ಇವತ್ತು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ದಾರೆ. ಅಂತಹ ವಯಸ್ಸಾದವರ ಜೀವನ ನಾವು ನಡೆಸಲಿಕ್ಕೆ ಸರ್ಕಾರದವರು ಅನುವು ಮಾಡಿಕೊಡ್ಬೇಕು. ಅವ್ರನ್ನ ಏಕಾಏಕಿ ತೆರವುಗೊಳಿಸದೆ ಸೂಕ್ತವಾದಂತಹ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ತಾವು ಮುಂದಾಗಬೇಕು. ಇದೇ ತಿಂಗಳು 4ನೇ ತಾರೀಕು ಶನಿವಾರ ಬೆಳಗ್ಗೆ 11 ಗಂಟೆಗೆ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬೃಹತ್ ಮಟ್ಟದ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ಪೊಲೀಸ್ ಅನುಮತಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಇವತ್ತು ಸಂಜೆ ನಮಗೆ ಅನುಮತಿ ಕೊಡುವುದನ್ನು ಅವರು ಹೇಳ್ತಾರೆ. ನೇರವಾಗಿ ಬಂದು ತಮ್ಮ ಗಮನಕ್ಕೆ ತರುವಂತಹ ಕೆಲಸ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರಿಗಳಿಗೆ ಏನೇ ತೊಂದರೆ ಆದರೂ ಸಹ ನಾವು ಮುಂದೆ ನಿಂತ್ಕೊಂಡು ಅವರ ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳ್ತಾ, ನಾಳೆ ಶನಿವಾರ ನಡೆಯುವಂತಹ ಪ್ರತಿಭಟನೆಗೆ ತಾವೆಲ್ಲರೂ ಬೀದಿ ಬದಿ ವ್ಯಾಪಾರಿಗಳು ಬಂದು ತಮ್ಮ ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಬೇಕು. ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಆ ಒಂದು ಪ್ರತಿಭಟನೆಯಲ್ಲಿ ನಾವು ಮಾಡೋಣ. ಯಾವುದೇ ಬೀದಿ ಬದಿ ವ್ಯಾಪಾರಿಗಳಿಗೆ ನಮ್ಮ ಸಹಕಾರ ಬೇಕಾದಲ್ಲಿ ಕೂಡಲೇ ನಮ್ಮನ್ನು ಸಂಪರ್ಕಿಸಿ. ನಮ್ಮ ನಂಬರ್ 9844781395. ನನ್ನ ಹೆಸರು ನಟರಾಜ್ ಬಂಸದ್ರ ಅಂತ, ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ಅಧ್ಯಕ್ಷರು. ನಮ್ಮ ಕ್ರಾಂತಿರಾಜ್ ಅವರು ಅವ್ರ ಫೋನ್ ನಂಬರ್ನ ತಿಳಿಸ್ತಾರೆ ತಮಗೆ. 9342399988 ಕ್ರಾಂತಿರಾಜು. ಯಾವುದೇ ಬೀದಿ ಬದಿ ವ್ಯಾಪಾರಿಗಳಿಗೆ ತಕ್ಷಣಕ್ಕೆ ನಮ್ಮ ನೆರವು ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ನಾವು ಬರಲಿಲ್ಲ ಅಂದರೂ ಸಹ ಆ ಭಾಗದಲ್ಲಿರ್ತಕ್ಕಂತಹ ನಮ್ಮ ಹೋರಾಟಗಾರನ ಆ ಭಾಗಕ್ಕೆ ಕಳಿಸಿ ಆದರೂ ಸಹ ನಿಮ್ಮ ಸಮಸ್ಯೆಗೆ ಒಂದಷ್ಟು ಸ್ಪಂದಿಸುವಂಥ ಕೆಲಸ ನಾವು ಮಾಡ್ತೀವಿ. ಎಲ್ಲರೂ ಒಗ್ಗಟ್ಟಾಗಿರಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಖಂಡಿತ ಎಲ್ಲ ಹೋರಾಟಗಾರರು ಸೇರಿ ಮಾಡೋಣ. ಇವತ್ತು ಅನೇಕ ಸಂಘಟನೆಗಳು ಈಗಾಗಲೇ ಚರ್ಚೆ ನಡೆಸ್ತಾ ಇದ್ದಾವೆ. ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ನಿಂತ್ಕೊಳ್ಬೇಕು, ಅವ್ರಿಗೇನಾದರೂ ಸಹಕಾರವನ್ನು ಮಾಡಬೇಕೆಂಬಂತಹ ನಿಟ್ಟಿನಲ್ಲಿ ಎಲ್ಲ ಹೋರಾಟಗಾರರು ಆಲೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಥರನೇ ಎಲ್ಲ ಹೋರಾಟಗಾರರು ಸಾಧ್ಯವಾದರೆ ಕೈ ಜೋಡಿಸ್ತೀವಿ, ನಿಮ್ಮ ಪರವಾಗಿ ನಾವು ನಿಲ್ತೀವಿ, ಸದಾ ನಿಮ್ಮ ಜೊತೆ ಬೆನ್ನೆಲುಬಾಗಿ ನಾವೆಲ್ಲ ಹೋರಾಟಗಾರರು ಇರ್ತೀವಿ ಅಂತ ಹೇಳ್ತಾ ಈ ಒಂದು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.